ನಮಸ್ಕಾರ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರದರ್ಶನ 2024 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶೈಕ್ಷಣಿಕವಾಗಿ ಯಾವುದೇ ವಿದ್ಯಾರ್ಥಿ ಶಿಕ್ಷಣವನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಅದು ಸಹಕಾರವನ್ನು ನೀಡಬೇಕಾಗತ್ತೆ. 4 ವರ್ಷಗಳ ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಕಲಿತು 1400 ವಿದ್ಯಾರ್ಥಿಗಳು 387 ಪ್ರಾಜೆಕ್ಟ್ಗಳನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಾಮಾಜಿಕವಾಗಿ ಕೃಷಿ ಚಟುವಟಿಕೆಗಳಿಗೆ, ಅಭಿವೃದ್ಧಿಯ ನಿಮಿತ್ತ ಕಟ್ಟಡವನ್ನು ನಿರ್ಮಾಣ ಮಾಡೋದಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಪ್ರಾಜೆಕ್ಟ್ಗಳು ಖಂಡಿತವಾಗ್ಲೂ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ. ಈ ನಿಟ್ಟಿನಲ್ಲಿ ಆ ಪ್ರಾಜೆಕ್ಟ್ಗಳೇನು, ಆ ಪ್ರಾಜೆಕ್ಟ್ಗಳು ಸಮಾಜಕ್ಕೆ ಹೇಗೆ ಸಹಾಯಕವಾಗುತ್ತೆ ಅಂತ ಇವತ್ತಿನ ಈ ಪ್ರಾಜೆಕ್ಟ್ನಲ್ಲಿ ನಾವು ಓಡಾಡ್ತಾ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ 2024 ಪ್ರದರ್ಶನ ಅನ್ನುವಂತಹ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಿರುವಂತಹ ಆ ಪ್ರಾಜೆಕ್ಟ್ಗಳ ಸುತ್ತ ಒಂದು ನೋಟ. ನಾನು ದಿವ್ಯಶ್ರೀ. ಆಗ್ಲೇ ಹೇಳಿದಾಗೆ 4 ವರ್ಷ ತಾವು ಕಲಿತಿದ್ದನ್ನ ಪ್ರಾಜೆಕ್ಟ್ನ ಮೂಲಕ ಸಮಾಜಕ್ಕೆ ಹೇಗೆ ಪೂರಕವಾಗಬಹುದು ಅನ್ನುವಂಥ ಸಂದೇಶವನ್ನ ಇವತ್ತು ಈ ಸ್ಟೂಡೆಂಟ್ಸ್ ರವಾನೆ ಮಾಡ್ತಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಆ ಕೋವಿಡ್ ಪೀರಿಯಡ್ ಅನ್ನ ನೆನಪು ಮಾಡ್ಕೊಳ್ತೀನಿ. ವೆಂಟಿಲೇಟರ್ ಅವಶ್ಯಕತೆ ತುಂಬಾನೇ ಇತ್ತು. ಲಕ್ಷ ಕೊಟ್ಟರು ಜೀವಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ನೋಡಿ, ಈ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಡಿಮೆ ವೆಚ್ಚದಲ್ಲಿ, ಅತಿ ಕಡಿಮೆ ವೆಚ್ಚದಲ್ಲಿ ವೆಂಟಿಲೇಟರ್ ಸೌಲಭ್ಯ ಸಾಧ್ಯ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದು ವೆಂಟಿಲೇಟರ್ ವ್ಯವಸ್ಥೆ? ಕಡಿಮೆ ವೆಚ್ಚದಲ್ಲಿ ಇದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾ? ಬನ್ನಿ ಸ್ಟೂಡೆಂಟ್ಸ್ ಹತ್ರನೇ ಮಾತಾಡ್ತಾ ಹೋಗೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಸೊ ಏನಿದು ಪ್ರಾಜೆಕ್ಟ್? ಸೊ ಇದು ಪ್ರಾಜೆಕ್ಟ್ ಬಂದು ಒಂದು ಮೆಡಿಕಲ್ ವೆಂಟಿಲೇಟರ್. ಇದು ಹೆಂಗೆ ವರ್ಕ್ ಮಾಡ್ತಾ ಇದೀವಿ ಅಂದರೆ, ಯೂಶ್ವಲಿ ನಾವು ಬಂದು ಸಿಲಿಂಡರಿಂದ ನಾವು ಬಂದು ಆಕ್ಸಿಜನ್ ಕೊಡ್ತಾ ಇದೀವಿ. ಸೊ ಕೋವಿಡ್ ಟೈಮಲ್ಲಿ ಏನಾಯ್ತು ಅಂದರೆ, ಸಿಲಿಂಡರ್ ನಮಗೆ ಒಂದು ಶಾರ್ಟೇಜ್ ಆಯಿತು. ನಾವೇನು ಮಾಡ್ತಾ ಇದೀವಿ ಅಂದರೆ, ಇದು ಒಂದು ಬೆಡ್ ಸೈಡ್ ಯೂನಿಟ್ ಥರ ಇಲ್ಲೇ ಆಕ್ಸಿಜನ್, ನೀರಿಂದ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡಿ ಅದನ್ನು ಬಂದು ಫಿಲ್ಟರ್ ಮಾಡಿ ಪೇಷಂಟ್ಗೆ ಕೊಡ್ತಾ ಇದೀವಿ. ಇದೇ ಒಂದು ಬೇಸಿಕ್ ನಮ್ಮದು ಪ್ರಾಜೆಕ್ಟ್ ವರ್ಕಿಂಗ್. ಇದು ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಯಾಕಂತ ಹೇಳಿದ್ರೆ, ನಾನು ಕೋವಿಡ್ ಪೀರಿಯಡ್ ಈಗ ನೆನಪಿಸ್ಕೊಂಡ್ರೆ ಲಕ್ಷ ಕೊಟ್ಟರು ಜನರನ್ನು ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲ. ಕಾಸ್ಟ್ ವಾಸ್ ಟೂ ಹೈ. ಬಟ್ ಇದು ಕಾಸ್ಟ್ ವೈಸ್ ಹೆಂಗೆ ಇದನ್ನ ಅಪ್ರೂವ್ ಮಾಡ್ಬೋದಾ? ಇದಕ್ಕೇನಾದರೂ ಟೆಕ್ನಿಕಲಿ ಎಷ್ಟರ ಮಟ್ಟಿಗೆ ನಿಮಗೆ ಸಪೋರ್ಟ್ ಬೇಕಾಗುತ್ತೆ? ಹೇಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ? ಸೊ ಯೂಶ್ವಲಿ ಮಾರ್ಕೆಟಲ್ಲಿ ಕಾಸ್ಟ್ ನೋಡಿದ್ರೆ ನೀವು ಬಂದು 2 lakhs ಸ್ಟಾರ್ಟ್ ಆಗೋದು ವೆಂಟಿಲೇಟರ್ ನಿಮಗೆ. ಸೊ ನಮ್ಮ ಪ್ರಾಜೆಕ್ಟಲ್ಲಿ ಬಂದು 35,000 ಮುಗಿಸಿದ್ದೀವಿ. ಇನ್ನೂ ಕ್ವಾಲಿಟಿ ಆ್ಯಡ್ ಮಾಡಬೇಕು, ಬಟ್ 35,000 ಬಂದು ಇದು ಲಿಮಿಟ್. ಅದು ಇನ್ನೂ ಬಂದು ನಾವು ಬಂದು ಟೆಸ್ಟಿಂಗ್ ಮಾಡಬೇಕು, ಇದು ಸರ್ಟಿಫಿಕೇಷನ್ ಮಾಡಬೇಕು, ಹ್ಯೂಮನ್ಸ್ ಮೇಲೆ ಟ್ರಯಲ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಇದು ಕೆಲಸ ಮಾಡಬೇಕಿದೆ. ಈಗ ನೀವು ಬಳಸಿರುವಂತಹ ಇಲ್ಲಿರುವಂಥ ಕೆಲವೊಂದು ಪ್ರಾಜೆಕ್ಟ್ ಐಟಮ್ಸ್ ಅಲ್ಲಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದೀರಾ, ಅಥವಾ ಇದನ್ನ ಅಪ್ಗ್ರೇಡ್ ಮಾಡೋದಾದ್ರೆ ಇನ್ನೂ ಉತ್ತಮವಾದಂಥ ಕ್ವಾಲಿಟಿನ ಬಳಸಬೇಕಾಗತ್ತಾ? ಹೇಗೆ ನೀವು ತಿಳಿಸ್ಬೋದಾ? ನಿಮ್ಮ ಹೆಸರು? ನನ್ನ ಹೆಸರು ನಂದೀಶ್ ಅಂತ. ಈ ಪ್ರಾಜೆಕ್ಟ್ ನಾನೇ ಗೈಡ್ ಆಗಿರೋದು. ಸೊ ನಮ್ಮ ಕ್ವಾಲಿಟಿ ಬೇಕಾದ್ರೆ ಅಂದರೆ, ಇದರಲ್ಲಿ ನಾರ್ಮಲ್ ಆಕ್ಸಿಜನ್ ಕಂಟೆಂಟ್ ಏನಿರುತ್ತೆ ಅಂದರೆ 85%ಗಿಂತ ಕಮ್ಮಿ ಇದ್ದ ಅಂದರೆ ಇದರಲ್ಲಿ ಆಕ್ಸಿಜನ್ನ ಚೆಕ್ ಮಾಡುತ್ತೆ. ಅದನ್ನು ಚೆಕ್ ಮಾಡಿ ಇಲ್ಲಿ ನೀರಿನಿಂದನೇ ಉತ್ಪತ್ತಿ ಮಾಡಿ ಆಕ್ಸಿಜನ್ ಉತ್ಪತ್ತಿ ಮಾಡಿ, ಮೇ ಬಿ ಆಕ್ಸಿಜನ್ ಇದೆಯಲ್ಲ ಹೊರಗಡೆ ಅವ್ರಿಗೆ ಬೇಕಾಗಿರೋದು ಆ ಎನರ್ಜಿ ಲೆವೆಲಲ್ಲಿ ಇರಲ್ಲ, ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿಂದ ನಾವು ಪೇಷಂಟ್ಗೆ ಯಾವಾಗ ಬೇಕಾಗುತ್ತೋ ಅಲ್ಲಿ ಆ್ಯಂಬು ಇದಿದೆ, ಅದರಿಂದ ಮೂಗಿಗೆ ಕೊಡುತ್ತೆ, ಸಹಾಯದಿಂದ ತಗೊಂಡು ಇದನ್ನು ಆಕ್ಸಿಜನ್ನ ಇನ್ಹೇಲ್ ಮಾಡ್ಬೋದು. ಯಾಕಂದರೆ ಕೋವಿಡ್ ಟೈಮಲ್ಲಿ ನಾವು ನೋಡಿದಂಗೆ ಇದು ತುಂಬ ಕಮ್ಮಿ ಇತ್ತು. ಸೊ ಆಗ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಏನು ಮಾಡಿದ್ದೀವಿ ಅಂದರೆ, ಇದು ತೀರಾ ಕಮ್ಮಿ ವೆಚ್ಚ, ಒಂದು 1/3 ಭಾಗನೂ ಇಲ್ಲ, ಅದಕ್ಕಿಂತ ಕಮ್ಮಿ ವೆಚ್ಚದಲ್ಲೇ ಇದನ್ನು ಮಾಡಿದ್ದೀವಿ. ಈ ಆ್ಯಂಬು ಬ್ಯಾಗ್ ಟೋಟಲ್ ಪ್ರಾಜೆಕ್ಟ್ ಈಗ ಹುಡುಗರು ಮಾಡಿರೋದು 30,000 - 35,000 ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಳ್ಳೆ ಜನರಿಗೆ ಆಕ್ಸಿಜನ್ ಯಾವಾಗ ಬೇಕೋ ಆಗ ಉಪಯೋಗಿಸ್ಬೋದು. ಸೊ ಉಪಯೋಗಿಸೋದು ಅಷ್ಟೇ ಕ್ವಾಂಟಿಟಿ ಇರುತ್ತೆ. ಮೇ ಬಿ ಒಂದು ಸ್ವಲ್ಪ ಪ್ರೆಷರ್ ಕಮ್ಮಿ ಆಗ್ಬೋದು, ಬಟ್ ನಾವು ಇನ್ನು ಸ್ವಲ್ಪ ಮುಂದೆ ಚೇಂಜ್ ಮಾಡಿ ಅದನ್ನು ಚೇಂಜ್ ಮಾಡಬೇಕು ಅಂತ ಇದ್ದೀವಿ. ಸೊ ಆಗ ಕರೆಕ್ಟಾಗಿ ಉಪಯೋಗಿಸ್ಬೋದು. ಸೊ ಆಕ್ಸಿಜನ್ ಲೆವೆಲ್ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಬರಬೇಕಾಗುತ್ತೆ. ಆ ಪ್ರೆಷರ್ ಬಂತು ಅಂದರೆ ನಾರ್ಮಲ್ ಆಕ್ಸಿಜನ್ ಸಿಲಿಂಡರ್ ಎಷ್ಟಿದೆ ಅಷ್ಟೇ ಬರುತ್ತೆ. ಇಲ್ಲ ಅಂದರೆ ಪೇಷಂಟ್ಗೆ ಈಗ ಅಪ್ಲೈ ಮಾಡ್ಬೋದು. ಪೇಷಂಟ್ ಅಂದರೆ ಏನಾದರೂ ನಾವು ಒಂದು ಕಂಡೀಷನ್ ಇಟ್ಕೊಂಡಿದ್ದೀವಿ. ಸೊ ಪೇಷಂಟ್ಗೆ ಯಾವಾಗ ಬೇಕಾಗುತ್ತೋ ಆಕ್ಸಿಜನ್ ಜನರೇಷನ್ ಆಗಂಗೆ ಮಾಡಿದ್ದೀವಿ. ಯೂಶಲಿ ಇಂಥ ಪ್ರಾಜೆಕ್ಟ್ಗಳನ್ನ ನೀವು ಗೌರ್ಮೆಂಟ್ಗೆ ಅಥವಾ ಸೊಸೈಟಿ ಕೊಡಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಎಸ್, ಇಟ್ ಈಸ್ ಗುಡ್, ಫೈನಲೈಸ್ಡ್ ಅಂತ ಹೇಳಿ. ಸೊ ಆ ಪ್ರೊಸೀಜರ್ಸ್ ಬಗ್ಗೆ ತಿಳಿಸ್ಕೊಡ್ಬೋದು, ಯಾಕೆ ಇದಂದ್ರೆ ಸ್ಟೂಡೆಂಟ್ಸ್ದು ಪ್ರಾಜೆಕ್ಟ್. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ಇದು ಎಥಿಕಲ್ ಕ್ಲಿಯರೆನ್ಸ್ ಹೊಂದಬೇಕಾಗುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ನಾವೇನಾದರೂ ಪ್ರೋಟೋಟೈಪ್ ಡೆವಲಪ್ ಮಾಡಿದ್ವಿ. ಎಥಿಕಲ್ ಕ್ಲಿಯರೆನ್ಸ್ ಸಿಕ್ಕಿದ ಅಂದರೆ ಮುಂದೆ ನಾವು ಅದನ್ನು ಪ್ರೊಸೀಡ್ ಮಾಡಿ ಜನಗಳಿಗೆ ಉಪಯೋಗ ಹಂಗೆ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟನ್ನೇ ತಗೋಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸೊ ಕೋವಿಡ್ ಟೈಮಲ್ಲಿ ನಾವು ಹೊಂದಿರೋರನ್ನ ನೋಡಿದ್ದೀವಿ ಎಷ್ಟೊಂದು ಜನನ, ಅದರಿಂದನೇ ನಾವು ಇದಕ್ಕೆ ಇನ್ಸ್ಪೈರ್ ಆಗ್ಬಿಟ್ಟು ಈ ಪ್ರಾಜೆಕ್ಟ್ನೇ ತಗೊಂಡು ಮಾಡಿಸ್ಬೇಕು ಅಂತ ಮಾಡಿದ್ವಿ.
ಸ್ಟೂಡೆಂಟ್ಸ್ದು ಕೋಆಪರೇಷನ್ ಯಾವ ರೀತಿ ಇತ್ತು, ಅವ್ರದ್ದು ಇಂಟ್ರೆಸ್ಟ್ ಲೆವೆಲ್ ಹೆಂಗಿತ್ತು, ಸೊ ಅವರು ಕೂಡ ಪೀರಿಯಡ್ ಅನ್ನ ದಾಟಿ ಬಂದಿದ್ದಾರೆ ಕೋವಿಡ್, ಸೊ ಅವ್ರದ್ದು ಇನ್ವಾಲ್ವ್ಮೆಂಟ್ ಹೆಂಗಿತ್ತು? ಅವ್ರದ್ದು ಇನ್ವಾಲ್ವ್ಮೆಂಟ್ ತುಂಬ ಕಷ್ಟಪಟ್ಟು ಮಾಡಿರೋದು. ನಾವು ಬೆಸ್ಟ್ ಗೈಡಿಂಗ್ ಸೆಷನ್ ಆಗಿ ಹೇಳಿದ್ವಿ, ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನಾವು ಹೆಂಗೆ ಹೇಳಿದ್ವಿ ಅದನ್ನೆಲ್ಲ ಮಾಡಿದ್ದಾರೆ. ಜೊತೆಗೆ ನಮ್ಮ ಕಾಲೇಜಿಂದ ಇದಕ್ಕೆ ಫಂಡ್ ಕೊಟ್ಟಿದ್ದಾರೆ. ಇದನ್ನು ಡೆವಲಪ್ ಮಾಡೋಕ್ಕೆ ಇದಕ್ಕೆ ಎಷ್ಟು ಖರ್ಚಾಗಿದೆ ಅಷ್ಟು ವೆಚ್ಚನೂ ಕಾಲೇಜವರೇ ಭರಿಸಿದ್ದಾರೆ. ಮ್ಯಾನೇಜ್ಮೆಂಟ್ವ್ರಿಗೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೀವಿ. ಈ ಪ್ರಾಜೆಕ್ಟ್ ಬಗ್ಗೆ ನಾನು ವಿಶೇಷವಾಗಿ ಮಾತಾಡಲೇಬೇಕು. ಕಾರಣ ಏನು ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿಯ ಕೊರತೆಯನ್ನ ನೀಗಿಸೋದಕ್ಕೆ ಇವತ್ತು ಸರ್ಕಾರದ ಮಟ್ಟದಲ್ಲಿರ್ಬೋದು ಅಥವಾ ರೈತಾಪಿ ವರ್ಗ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಹೊಂದಿರುವಂತಹ ಇಂಡಸ್ಟ್ರಿಗಳಿರ್ಬೋದು ಸೋಲಾರ್ ಸಿಸ್ಟಮ್ ಅನ್ನ ಅತಿ ಹೆಚ್ಚು ಬಳಕೆಯನ್ನ ಮಾಡ್ತಿದ್ದಾರೆ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೆ ಈಗ ನಾವು ಬಳಕೆ ಮಾಡ್ತಿರುವಂತಹ ಸೋಲಾರ್ ಸಿಸ್ಟಮ್ ಅಲ್ಲಿರುವಂತಹ ಡಿಸ್ಅಡ್ವಾಂಟೇಜ್ ನ ಗಮನಿಸಿರುವಂತಹ ರಾಮಯ್ಯ ಇನ್ಸ್ಟಿಟ್ಯೂಟ್ನ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಖಂಡಿತವಾಗ್ಲೂ ಸೋಲಾರ್ ಸಿಸ್ಟಮ್ನಲ್ಲಿ ಕೊಂಚ ಮಾರ್ಪಾಡುಗಳನ್ನ ಮಾಡಿಕೊಂಡ್ರೆ ಯಶಸ್ವಿ ಸೋಲಾರ್ ಸಿಸ್ಟಮ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ರೈಟ್, ಹಾಗಾದ್ರೆ ಏನ್ ಡಿಸ್ಅಡ್ವಾಂಟೇಜಸ್ ಇದೆ? ಹಾಗಾದ್ರೆ ಯಾವ ರೀತಿ ಮಾರ್ಪಾಡುಗಳನ್ನ ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಮಾಡ್ಕೊಳ್ಬಹುದು? ಇದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಜಾಗತಿಕ ತಾಪಮಾನ ಅನ್ನೋದು ಹೆಚ್ಚಾಗ್ತಿದೆ. ಬಿಸಿಲಿನ ತಾಪಮಾನ ಹೆಚ್ಚಿರೋದನ್ನ ಪ್ಲಸ್ ಆಗಿ ನಾವು ಮಾಡ್ಕೊಂಡ್ರೆ, ಅದನ್ನ ನಾವು ಪ್ಲಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅದು ಶಕ್ತಿಯಾಗಿ ಬದಲಾವಣೆಯನ್ನ ಹೊಂದುತ್ತೆ ಅನ್ನೋದು ಈ ಸ್ಟೂಡೆಂಟ್ಸ್ ನ ವಾದ. ಬನ್ನಿ ಹಾಗಾದ್ರೆ ಈ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನ್ ಹೇಳ್ತೀರಾ ಇದ್ರ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್? ಸೊ ಏನಂದರೆ ಈಗ ಯೂಸ್ ಮಾಡ್ತಿರೋದು ಸೋಲಾರ್ ಸೆಲ್ಸಲ್ಲಿ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದೆ, ಲೈಕ್ ಎಫಿಷಿಯನ್ಸಿ ಆ್ಯಂಡ್ ಫ್ಯಾಬ್ರಿಕೇಷನ್ ಕಾಸ್ಟ್. ಸೊ ಅದು ಓವರ್ಕಮ್ ಮಾಡೋಕ್ಕೆ ವಿ ಹ್ಯಾವ್ ಮೇಡ್ ನ್ಯೂ ಸೋಲಾರ್ ಸೆಲ್ಸ್, ಥರ್ಡ್ ಜನರೇಷನ್ ಸೋಲಾರ್ ಸೆಲ್ಸ್ ಬೈ ಕಂಬೈನಿಂಗ್ ಪೆರೋಸ್ಕೈಟ್ ಆ್ಯಂಡ್ ಕ್ವಾಂಟಮ್ ಡಾಟ್ಸ್. ಸೊ ಈಗ ಪೆರೋಸ್ಕೈಟ್, the wavelength of the light which is emitted by the perovskite will be compensated by the quantum dots due to their tunable band gap. So we'll get higher efficiency and the fabrication cost will also be less. ಕಂಪ್ಯಾರಿಟಿವ್ಲಿ ಅಂದಾಜು ಎಷ್ಟು ಡಿಫರೆನ್ಸ್ ಬರ್ಬೋದು? ಈಗ ಆಲ್ರೆಡಿ ಟೂ ಮಚ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ರೈತರು ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು. ಸೊ ಅಂದಾಜು ಅಪ್ರಾಕ್ಸಿಮೇಟ್ಲಿ ಎಷ್ಟು ಡಿಫರೆನ್ಸ್ ಬರ್ಬೋದು ಅಂತ ಅನ್ಸುತ್ತೆ ನಿಮ್ಮ ಪ್ರಾಜೆಕ್ಟ್ ಮೂಲಕ ನಾವು ನೋಡೋದು? ಅದು ಇಟ್ ಡಿಪೆಂಡ್ಸ್. ಅಪ್ರಾಕ್ಸಿಮೇಟ್ಲಿ ಒಂದು 10,000 ಡಿಫರೆನ್ಸ್ ಬರಬಹುದು. ಈ ಪ್ರಾಜೆಕ್ಟ್ ಅನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು? ಈ ಸೋಲಾರ್ ಸಿಸ್ಟಮ್ ಅಥವಾ ಸೋಲಾರ್ ಪವರ್ ಬಗ್ಗೆನೇ ಯಾಕೆ ಕಾನ್ಸಂಟ್ರೇಷನ್ ಬಂತು ನಿಮಗೆ? ಏನಕ್ಕಂದ್ರೆ ರಿನ್ಯೂವಬಲ್ ಎನರ್ಜಿ ಆ್ಯಂಡ್ ವಿ ಹ್ಯಾವ್ ಟು ಫಾಸಲ್ ಫ್ಯೂಲ್ನ ರೀಪ್ಲೇಸ್ ಮಾಡೋಕ್ಕೆ ವಿ ನೀಡ್ ಸೋಲಾರ್ ಎನರ್ಜಿ ಆಬ್ವಿಯಸ್ಲಿ. ಸೊ ದಟ್ಸ್ ವೈ ವಿ ಚೋಸ್ ಸೋಲಾರ್ ಸೆಲ್ಸ್ ಟು ಮೇಕ್ ಹೈಯರ್ ಎಫಿಷಿಯಂಟ್ ಸೋಲಾರ್ ಸೆಲ್ಸ್. ಇವತ್ತು ಫಾರ್ಮಿಂಗ್ ಅಂತ ಹೇಳಿದ್ರೆ, ವಿಶೇಷವಾಗಿ ರೈತರ ಬಗ್ಗೆ ನಾನು ಹೇಳೋದಾದ್ರೆ, ಸೋಲಾರ್ ಸಿಸ್ಟಮ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ದೇರ್ ಆರ್ ಆಲ್ಸೋ ಸ್ಪೆಂಡಿಂಗ್ ಟೂ ಮಚ್. ಬಟ್ ಇಲ್ಲಿ ಇದನ್ನೇನಾದ್ರೂ ಈ ಟೆಕ್ನಾಲಜಿ ಮುಂದೆ ಮಾರ್ಕೆಟಲ್ಲಿ ಬಂತು ಅಂತ ಹೇಳಿದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ವಿಲ್ ಇಟ್ ಬಿ ಯೂಸ್ಫುಲ್? ಡೆಫಿನೆಟ್ಲಿ ನೀವು ಪಾಸಿಟಿವ್ ಆಗಿ ಹೇಳ್ಬೋದಾ? ಯಾ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಯೂಸ್ಫುಲ್. ಕಂಪ್ಯಾರಿಟಿವ್ಲಿ ಕಮರ್ಷಿಯಲ್ಗಿಂತ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಚೀಪರ್ ಆ್ಯಂಡ್ ಮೋರ್ ಎಫಿಷಿಯಂಟ್ ಆಲ್ಸೋ. ರೈಟ್, ನೋಡಿದ್ರಲ್ಲ, ಇವತ್ತು ಸ್ಟೂಡೆಂಟ್ಸ್ ಮಾಡಿರುವಂತ ಈ ಪ್ರಾಜೆಕ್ಟ್ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಮಾರ್ಕೆಟಿಗೆ ಬಂತು ಅಂದ್ರೆ ಡೌಟೇ ಬೇಡ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಬಳಕೆ ಮಾಡ್ತಿರುವಂತಹ ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಅನ್ನ ಸ್ಟೂಡೆಂಟ್ಸ್ ಪತ್ತೆ ಹಚ್ಚಿದ್ದಾರೆ. ಅಲ್ಲಿ ಪರ್ಯಾಯವಾಗಿ ಕೆಲವೊಂದು ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಅತಿ ಕಡಿಮೆ ವೆಚ್ಚದಲ್ಲಿ ಸೋಲಾರ್ ಸಿಸ್ಟಮ್ ಅಥವಾ ಸೋಲಾರ್ ಎನರ್ಜಿಯನ್ನ ಬಳಸಿಕೊಂಡು ನಮಗೆ ಬೇಕಾದ ಹಾಗೆ ಬಳಕೆ ಮಾಡ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನ ಮಂಡಿಸಿದ್ದಾರೆ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟೂಡೆಂಟ್ಸ್ ಇವತ್ತು ನಿಜಕ್ಕೂ ಕೂಡ ರೈತರ ಬಗ್ಗೆ ಫೋಕಸ್ ಮಾಡ್ತಿದ್ದಾರೆ ಅನ್ನೋದು ಬಹಳ ಸಂತೋಷದ ವಿಚಾರ. ಯಾಕಂತ ಹೇಳಿದ್ರೆ ರೈತಾಪಿ ವರ್ಗ ಹಗಲು ರಾತ್ರಿ ಅನ್ನದೇ ದಿನದ 24 ಗಂಟೆ ವರ್ಷದ 365 ದಿವಸ ಕೆಲಸ ಮಾಡ್ತಾನೆ ಇರ್ತಾರೆ. ಆರೋಗ್ಯದಲ್ಲಿ ಬೇಕಾದಷ್ಟು ವ್ಯತ್ಯಯಗಳು ಉಂಟಾಗ್ತಾ ಇರತ್ತೆ. ಅಂಥ ರೈತರಿಗಾಗಿ ಇವತ್ತೊಂದು ಪ್ರಾಜೆಕ್ಟ್ ಇದೆ. ಬಹಳ ಸಂತೋಷದ ವಿಷಯ ಇದು. ನೋಡಿ, ಇವತ್ತು ಯುವ ಸಮೂಹ ರೈತರ ಬಗ್ಗೆ ಫೋಕಸ್ ಮಾಡ್ತಿದೆ ಅನ್ನೋದಕ್ಕಿಂತ ಮತ್ತೊಂದು ವಿಶೇಷ ಬೇಕಾ? ಹಾಗಾದ್ರೆ ಈ ಪ್ರಾಜೆಕ್ಟ್ ಏನು? ಇವತ್ತು ಆ ರೈತಾಪಿ ವರ್ಗಕ್ಕೆ ಈ ಪ್ರಾಜೆಕ್ಟ್ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ ನೋಡಿ. ಒಂದು ಮಾವಿನ ಬೆಳೆಯನ್ನ ಬೆಳೆಯುವಂತಹ ರೈತ ಹಣ್ಣನ್ನು ಕೀಳಬೇಕು ಅಂತ ಹೇಳಿದ್ರೆ ಎಷ್ಟೋ ಸಮಯವನ್ನ ವ್ಯಯಿಸ್ತಾನೆ, ತನ್ನ ದೈಹಿಕ ಶ್ರಮವನ್ನ ಹಾಕ್ತಾನೆ. ಆ ದೈಹಿಕ ಶ್ರಮವನ್ನ ಕಡಿಮೆ ಮಾಡುವಂತ ಪ್ರಾಜೆಕ್ಟ್ ಇದು. ಬನ್ನಿ ಸ್ಟೂಡೆಂಟ್ಸ್ ಹತ್ರ ಕೇಳ್ತಾ ಹೋಗೋಣ, ಏನಿದು ಪ್ರಾಜೆಕ್ಟ್, ಹೇಗೆ ಕೆಲಸ ಮಾಡತ್ತೆ ಅಂತ. ಏನ್ ಹೆಸರು ನಿಮ್ದು? ನಮ್ಮ ಹೆಸರು ವಿಂದ್ಯಾ ಅಂತ. ನಾನು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 4ನೇ ವರ್ಷದಲ್ಲಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಆಫ್ ಮ್ಯಾನೇಜ್ಮೆಂಟಲ್ಲಿ.
ನಿಮ್ದು ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಕೊಡ್ಬೋದಾ? ಹೌದು, ಖಂಡಿತ. ನಮ್ಮ ಪ್ರಾಜೆಕ್ಟು ರೈತರು ಇವಾಗ ತುಂಬ ಶ್ರಮ ಪಡ್ತಾರೆ. ಅವರು ಮುಂಚೆ ಕೀಳಬೇಕು ಅಂತಂದರೆ ಮರನ ಹತ್ತಬೇಕು. ಆ ಮರನ ಹತ್ತಿ ತುಂಬ ಶ್ರಮ ಪಡ್ತಾರೆ. ಅವಾಗ ಅವ್ರಿಗೆ ಒಂಥರ ತುಂಬ ರೆಪಿಟೇಟಿವ್ ಆಗಿ ಮಾಡ್ತಾ ಇದ್ರೆ ಕೆಲಸ. ಸ್ವಲ್ಪ ಟೈಮಲ್ಲಿ ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್ ಅಂತ ಒಂದು ರೋಗ ಬರುತ್ತೆ. ಆ್ಯಂಡ್ ಆ ಥರ ಬಾಡಿ ಬೇರೆ ಬೇರೆ ಬಾಡಿ ಪಾಸ್ಚರ್ಸಲ್ಲಿ ಪೇನ್ ಆಗುತ್ತೆ. ಸೊ ಅದನ್ನ ಕಡಿಮೆ ಮಾಡಬೇಕು ಅಂತ ನಾವು ಒಂದು ಡಿವೈಸ್ನ ಇನ್ವೆಂಟ್ ಮಾಡಿದ್ದೀವಿ. ಇದರಲ್ಲಿ ನಾವು ಸೀದಾ ನೆಟ್ಟವಾಗಿ ನಿಂತ್ಕೊಂಡ್ರೆ ಇದರಲ್ಲಿ ನಮ್ಮ ಕಣ್ ಲೆವೆಲಲ್ಲಿ ನಾವು ಇಲ್ಲಿ ಮೇಲ್ಗಡೆ ಏನಾಗ್ತದೆ ಅಂತ ನೋಡ್ಬೋದು. ಸೊ ನಮ್ಮ ಮ್ಯಾಂಗೋ ಇಲ್ಲಿದ್ದಾಗ ಅದರಲ್ಲಿ ಕ್ಯಾಮ್ರಾ ಫೀಡಲ್ಲಿ ಕಲೆಕ್ಟ್ ಆಗಿ ನಾವು ಕಣ್ ಲೆವೆಲಲ್ಲೇ ಮ್ಯಾಂಗೋ ನೋಡಿ ಬರೀ ಒಂದು ಕಟಿಂಗ್ ರೀಲ್ ಆಕ್ಷನಲ್ಲಿ ಹಿಂಗೆ ಮಾಡಿದ್ರೆ ಅವ್ರು ಅದನ್ನ ಕಟ್ ಮಾಡ್ಬೋದು. ಇದ್ರಲ್ಲಿ ಕಲೆಕ್ಟ್ ಆಗಿ ಸೇರ್ಕೊಳ್ಳುತ್ತೆ. ಇದು 5 kg ವರೆಗೂ ಕಲೆಕ್ಟ್ ಆಗುತ್ತೆ. ಸೊ ಅವ್ರು ಮತ್ತೆ ರಿಪೀಟ್ ಆಗಿ ಮರ ಹತ್ತೋದಲ್ಲ ಅವಶ್ಯಕತೆ ಇರಲ್ಲ. ಈಗ ಯಾವುದೇ ಟೆಕ್ನಾಲಜಿ ಬಂದರೂ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಹಜವಾಗಿ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಇದು ನೋಡೋಕೆ ಯೂಸರ್ ಫ್ರೆಂಡ್ಲಿ ಅಂತ ಅನ್ನಿಸ್ತಾ ಇದ್ರೂ ಕೂಡ ರೈತರಿಗೆ ಇದನ್ನು ಕೊಟ್ಟರೆ ಅದನ್ನ ಯೂಸ್ಫುಲ್ ಆಗಿ ಕಡಿಮೆ ಟೈಮಲ್ಲಿ ಪ್ರಾಕ್ಟೀಸಿಗೆ ಬರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗ್ಲೂ ಬರುತ್ತೆ ಮ್ಯಾಮ್. ಇದನ್ನ ನಾವು ಫಸ್ಟು ಅವ್ರಿಗೆ ಕೊಟ್ಟೆ ನೋಡಿದ್ವಿ. ಅವ್ರು ಮುಂಚೆ ಹೆಂಗೆ ಮಾಡ್ತಿದ್ರು ಅದನ್ನು ತಿಳ್ಕೊಂಡು ಆಮೇಲೆ ಇದನ್ನ ಅವ್ರ ಕೈ ಕೊಟ್ಟು ಅವ್ರಿಗೆ ಒಂದ್ಸತಿ ಹೇಳ್ಕೊಟ್ಟು ಇದನ್ನ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಕೊಟ್ಬಿಟ್ಟು ಸಹಿತ ಅಲ್ಲಿ ತೋರಿಸಿದೀವಿ ಫೋಟೋ ಅಲ್ಲಿ. ಅವ್ರಿಗೂ ಅವ್ರ ಹತ್ರ ಮಾತಾಡಿದಾಗೂ ಗೊತ್ತಾಯ್ತು ಇದು ಅವ್ರಿಗೆ ತುಂಬ ಹೆಲ್ಪ್ ಆಗ್ತಿದೆ. ಆಮೇಲೆ ಅವ್ರಿಗೆ ತುಂಬ ಖುಷಿ ಆಗ್ತಿದೆ ಇದನ್ನ ಯೂಸ್ ಮಾಡಿ. ಅವ್ರಿಗೆ ಹೆಲ್ಪ್ ಆಗ್ತಿದೆ, ಜಾಸ್ತಿ ಹಣ್ಣುಗಳು ಕೀಳಕ್ಕಾಗ್ತಾ ಇದೆ, ಟೈಮ್ ಕಡಿಮೆ ಯೂಸ್ ಆಗ್ತಾ ಇದೆ ಅವರಿಗೆ. ಸೊ ಅವ್ರಿಗೂ ಖುಷಿ ಆಯಿತು ಇದನ್ನ ಯೂಸ್ ಮಾಡಿ. ರೈತರಿಂದನೂ ನಾವು ಫೀಡ್ಬ್ಯಾಕ್ ತೊಗೊಂಡಾಯಿತು. ಈಗ ರೈತರು ಅಂದಾಗ ವಿಶೇಷವಾಗಿ ಓಲ್ಡ್ ಟೆಕ್ನಾಲಜಿ ಒಳಗಿದ್ದಾರೆ. ಆಗಲೇ ನೀವು ಮಾತಾಡ್ದ ಹಾಗೇನೆ ಹಣ್ಣು ಕೀಳಬೇಕು ಅಂದರೆ ಮರ ಹತ್ತಬೇಕು, ಮೇಲೆ ಮರ ಕಿತ್ಬಿಟ್ಟು ಒಂದು ಬುಟ್ಟಿ ಹಿಡ್ಕೊಂಡಿರ್ತಾರೆ, ಮೇಲಿಂದ ಹಾಕ್ತಾರೆ, ಹಣ್ಣುಗಳು ಹಾಳಾಗ್ಬೋದು ಆ ಟೈಮಲ್ಲಿ. ಸೊ ಈ ಟೆಕ್ನಾಲಜಿಯನ್ನು ಬಳಸೋದ್ರಿಂದ ಅವ್ರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ? ಅವ್ರಿಗೆ ನೋವು ಎಲ್ಲ ಕಡಿಮೆ ಆಗುತ್ತೆ. ಇವಾಗ ದಿನನಿತ್ಯ ಕೆಲಸ ಅದೇ ಮತ್ತೆ ಮಾಡ್ತಿರ್ತಾರೆ, ಕೈ ಬೆನ್ನು ಎಲ್ಲ ನೋವು ಬರುತ್ತೆ. ಬಟ್ ಇದರಿಂದ ಏನಾಗುತ್ತೆ, ಅವ್ರಿಗೆ ನೋವೆಲ್ಲ ಕಡಿಮೆ ಆಗುತ್ತೆ. ಸೊ ನಾವು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿಂದ ದೇಸ್ ಅ ಸಾಫ್ಟ್ವೇರ್ ಎರ್ಗನಾಮಿಕ್ ಅಂತ ಸಬ್ಜೆಕ್ಟ್ ಓದ್ತೀವಿ. ಆ ಸಾಫ್ಟ್ವೇರಲ್ಲಿ ನೋಡಿದಾಗ ಹಳೆಯ ಕೆಲಸಗಳೆಲ್ಲ ಎಷ್ಟು ಕಷ್ಟವಾಗಿ ಮಾಡ್ತಿತ್ತು, ಇದು ಮಸಲ್ಸು ಮೂಳೆಗಳೆಲ್ಲ ನೋವು ಬರ್ತಾ ಇದ್ವು. ಬಟ್ ಅದನ್ನೇ ಇದರಲ್ಲಿ ಯೂಸ್ ಮಾಡಿದಾಗ ಈ ನೋವುಗಳೆಲ್ಲ ಕಡಿಮೆ ಆಗ್ತಾ ಇದೆ. ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡ್ರೆ ರೈತರಿಗೆ ಸಪೋರ್ಟಿವ್ ಅಂತ ಓಲ್ಡ್ ಪದ್ಧತಿ ಒಳಗಿದ್ದಾರೆ. ಕರೆಕ್ಟ್. ಇದು ಅಷ್ಟು ಕಾಂಪ್ಲಿಕೇಟೆಡು ಹಾಕಿಲ್ಲ ನಾವು, ಅಷ್ಟು ಕಷ್ಟ ಅಂತ ಅವ್ರಿಗೆ ಅನ್ಸಕ್ಕೆ ಮಿನಿಮಮ್ ಮಾಡಿದ್ದೀವಿ. ಹೆಂಗೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ, ಅವ್ರಿಗೂ ಅರ್ಥ ಆಗಬೇಕು, ಯೂಸ್ ಮಾಡೋಕ್ಕೂ ಈಸಿ ಆಗಬೇಕು ಅಂಥದ್ದು ಒಂದು ಮಾಡಿದ್ದೀವಿ. ಆರೋಗ್ಯವೇ ಮಹಾಭಾಗ್ಯ ಅಂತ ನಾವು ಹೇಳ್ತೀವಿ. ಆದರೆ ಇವತ್ತಿನ ನಮ್ಮ ಜೀವನ ಶೈಲಿಯ ಪರಿಣಾಮ ಸಾಕಷ್ಟು ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟೂಡೆಂಟ್ಸ್ ಅನಾರೋಗ್ಯ ಪೀಡಿತರಾದಂತಹವರು ಆಸ್ಪತ್ರೆಯಲ್ಲಿದ್ದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ, ಪ್ರತಿಯೊಬ್ಬ ಪೇಷಂಟ್ಗೆ ಆ ವಾರ್ಡ್ನಲ್ಲಿ ಒಂದು ಬಟನನ್ನು ಕೊಟ್ಟಿರ್ತಾರೆ. ಆ ಬಟನನ್ನು ಪ್ರೆಸ್ ಮಾಡಿದ ಸಂದರ್ಭದಲ್ಲಿ ಅವರ ಸೇವೆಗೆ ದಾದಿಯರು, ಅಲ್ಲಿರುವಂತಹ ಸರ್ವೆಂಟ್ಸು ಅಥವಾ ಅಲ್ಲಿರುವಂಥ ನರ್ಸ್ ಬರ್ತಾರೆ. ಕೆಲವೊಮ್ಮೆ ಆ ಬಟನ್ ಕಾರ್ಯನಿರ್ವಹಿಸದೇ ಇರಬಹುದು, ಅಥವಾ ಅವ್ರಿಗೆ ಕೊಟ್ಟಿರುವಂಥ ರಿಮೋಟ್ ಕಂಟ್ರೋಲ್ ವರ್ಕ್ ಮಾಡದೇ ಇರಬಹುದು, ಅಥವಾ ಅಲ್ಲಿಂದ ಬೀಳಬಹುದು. ಇಂತಹ ಸಂದರ್ಭದಲ್ಲಿ ಪೇಷಂಟ್ಗೆ ಇಮಿಡಿಯೇಟ್ ಆಗಿ ತುರ್ತಾಗಿ ಸೇವೆ ಸಲ್ಲಿಸೋದಕ್ಕೆ ಒಂದು ತಂತ್ರಜ್ಞಾನವನ್ನು ಈ ಸ್ಟೂಡೆಂಟ್ ಪ್ರಸ್ತುತಪಡಿಸ್ತಿದ್ದಾರೆ. ಹಾಗಾದರೆ ಏನಿದು ಪ್ರಾಜೆಕ್ಟ್? ಇದು ಒಬ್ಬ ಪೇಷಂಟ್ಗೆ ಎಷ್ಟರ ಮಟ್ಟಿಗೆ ಸಹಕಾರಿ? ಬನ್ನಿ ಕೇಳ್ಕೊಳ್ತಾ ಹೋಗೋಣ. ನಿಮ್ಮ ಹೆಸರು? ಸುಹಾಸ್ ಅಂತ. ಏನಿದು ಪ್ರಾಜೆಕ್ಟ್ ತಿಳಿಸ್ಬೋದಾ? ಮ್ಯಾಮ್, ಆ್ಯಕ್ಚುಲಿ ನಮ್ಮ ಪ್ರಾಜೆಕ್ಟ್ ಹೇಗೆ ಕೆಲಸ ಮಾಡುತ್ತಂದರೆ, ಈಗ ಒಂದು ಪೇಷಂಟ್ ಯಾರಾದರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ನೀವು ಹೇಳಿದಾಗೆ ಬಟನ್ ಏನಾದರೂ ಪ್ರೆಸ್ ಮಾಡಿದಾಗ ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ, ಇಲ್ಲ ಅಕಸ್ಮಾತ್ ಅವರು ಪೇಷಂಟ್ ಏನಾದರೂ ಇಶ್ಯೂ ಆಗಿ ಪ್ಯಾರಲೈಸಿಸ್ ಆಗಿರ್ಬೋದು, ಇಲ್ಲ ಏನಾದರೂ ಸಿಂಡ್ರೋಮಿಂದ ಅವ್ರಿಗೆ ಹ್ಯಾಂಡ್ ಮೂಮೆಂಟ್ಸ್ ಆಗೋಕ್ಕೆ, ಕೈ ಎತ್ತೋಕ್ಕೆ ಆಗದೇ ಇರೋ ಸಿಚುವೇಶನ್ ಇರ್ಬೋದು, ಇಲ್ಲ ಅವ್ರಿಗೇನಾದರೂ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿ ಏನಾದರೂ ಇಶ್ಯೂ ಆಗಿ ಅವರು ತುಂಬ
ಕಷ್ಟ ಆ ಟೈಮಲ್ಲಿ ಆ ಥರ ಏನಾದರೂ ಇದ್ದಾಗ ನಾವು ಈ ಥರ ಗ್ಲೌಸಸ್ ಏನಾದರೂ ಅವ್ರಿಗೆ ಎಕ್ವಿಪ್ ಮಾಡಿದರೆ ಅವರು ಈಸಿಲಿ ಆ್ಯಕ್ಷನ್ ಮಾಡಿ ಅವ್ರಿಗೆ ತೋರಿಸ್ಬೋದು. ಅಂದರೆ ಆ್ಯಕ್ಚುಲಿ ಅವ್ರಿಗೇನಾದರೂ ಹೆಲ್ಪ್ ಬೇಕಾದರೆ, ಈಗ ನಾವು ಯಾರಿಗಾದರೂ ಕರೆ ಮಾಡಬೇಕಾದ್ರೆ ಈ ಥರ ಸೈನ್ ತೋರಿಸ್ತೀವಿ. ಸೊ ಅವರು ಜಸ್ಟ್ ಈ ಥರ ಹ್ಯಾಂಡಲ್ಲಿ ಮೂಮೆಂಟ್ ಕೊಟ್ಟರೆ ಆ್ಯಕ್ಚುಲಿ ಅದು ನಮ್ಮ ಸೆನ್ಸರ್ಸ್, ಇಲ್ಲಿರೋ ಸೆನ್ಸರ್ಸ್ ಅದನ್ನು ಡಿಟೆಕ್ಟ್ ಮಾಡಿಬಿಟ್ಟು ಥ್ರೋ ಬ್ಲೂಟೂತ್ ತಕ್ಷಣಕ್ಕೆ ನಾವು ಬ್ಲೂಟೂತ್ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ಅದಕ್ಕೆ ಬ್ಲೂಟೂತಿಂದ ಡೇಟಾ ಹೋಗ್ಬಿಟ್ಟು ಇದು ಪ್ರಾಸೆಸಿಂಗ್ ಯೂನಿಟ್, ಇದನ್ನು ಬಿಗಲ್ ಫೋನ್ ಅಂತ ಕರೀತಾರೆ. ಇದು ಡೇಟಾನ ತಗೊಂಡು ಅದನ್ನು ಸ್ವಲ್ಪ AI ಮಿಷಿನ್ ಲರ್ನಿಂಗ್ ತಂತ್ರಜ್ಞಾನವನ್ನು ಬಳಸಿ ಅದನ್ನು ಪ್ರಾಸೆಸ್ ಮಾಡಿ ನಮಗೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ. ಇದನ್ನು ಮತ್ತೆ ನಾವು ತುಂಬ ಪ್ಲೇಸಸಲ್ಲಿ ಯೂಸ್ ಮಾಡ್ಬೋದು. ಯಾರಾದರೂ ಶೌಚಾಲಯ ಆ ಥರ ಹೋದಾಗ ಪೇಷಂಟ್ ಅವ್ರನ್ನ ತಕ್ಷಣ ನಾವೆಲ್ಲ ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಇರೋದಕ್ಕಾಗಲ್ಲ. ಆ ಟೈಮಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೇನಾದರೂ ಆ ಟೈಮಲ್ಲಿ ಹೆಲ್ಪ್ ಇಲ್ಲ ಸಹಾಯಕಾರಿ ಸಿಚುವೇಶನ್ ಅವ್ರಿಗೇನಾದರೂ ಬಂದರೆ ಆ ಟೈಮಲ್ಲಿ ನಮಗೆ ಅವ್ರಿಗಾಗಲಿ ಯಾರಿಗಾದ್ರೂ ತುಂಬ ಕಷ್ಟ ಆಗುತ್ತೆ. ಅವ್ರು ಬೇಕಾದರೆ ಈ ಥರ ಗ್ಲೌಸಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಈಗ ನಾವು ನೋಡ್ತಾ ಇದ್ದೀವಿ ಇದೇ ಥರದ್ದು ಎಲ್ಲ ತುಂಬ ಜನ ಕೆಮರಾ ಯೂಸ್ ಮಾಡಿಬಿಟ್ಟು ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಆ ಟೈಮಲ್ಲಿ ಅದಕ್ಕೆ ತುಂಬ ದೊಡ್ಡ ಕೆಮರಾ ಬೇಕಾಗುತ್ತೆ, ಚೆನ್ನಾಗಿರೋ ಕೆಮರಾ ಬೇಕು, ಅದರಿಂದ ತುಂಬ ಪ್ರಾಸೆಸಿಂಗ್ ಪವರ್ ಎಲ್ಲ ಬೇಕಾಗುತ್ತೆ. ಆದರೆ ನಮ್ಮ ಸಿಸ್ಟಮಲ್ಲಿ ಅವರು ಬಳಸ್ತಾ ಇರೋ ಈಗ ನೋಡಿದರೆ ನಮಗೆ ಕರೆಂಟ್ ಪ್ರಾಬ್ಲಮ್ ತುಂಬ ಇದೆ ಎಲ್ಲ ಹತ್ರ. ಆ ಕರೆಂಟಿಂದ ಇಶ್ಯೂ ಆಗ್ತಾ ಇದೆ. ಬಟ್ ನಮ್ಮ ಡಿವೈಸ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಪವರ್ ಕನ್ಸಂಪ್ಷನ್ ತುಂಬ ಕಮ್ಮಿ, ಅದು 5 ವಾಟ್ ಪವರ್ ಓನ್ಲಿ ಯೂಸ್ ಮಾಡ್ತೀವಿ. ಇವಾಗ ಒಂದು ಕಂಪ್ಯೂಟರ್ ರನ್ ಮಾಡಬೇಕಂದ್ರೆ ವಿತ್ ಕೆಮರಾ ಅದಕ್ಕೆಲ್ಲ 1 ಕಿಲೋವಾಟ್ 2 ಕಿಲೋವಾಟ್ ಪವರ್ ಎಲ್ಲ ಬೇಕಾಗುತ್ತೆ. ಬಟ್ ನಮ್ಮ ಡಿವೈಸ್ ಯೂಸ್ ಮಾಡೋದ್ರಿಂದ ಜಸ್ಟ್ 5 ವಾಟ್ ಪವರ್ ಯೂಸ್ ಮಾಡೋದ್ರಿಂದ ತುಂಬ ಎನರ್ಜಿನೂ ಸೇವ್ ಮಾಡ್ಬೋದು. ಮತ್ತು ಅಕ್ಯುರಸಿ ಅಂತಾರೆ ನಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲೆಲ್ಲ ನೋಡಿದ್ರೆ, ಅಂದರೆ ಎಷ್ಟು ರೀತಿಯಾಗಿ ಅಂದರೆ ಎಷ್ಟು ಕರೆಕ್ಟಾಗಿ ಬಂದಿರೋ ಆ್ಯಕ್ಷನ್ನ ತೋರಿಸ್ತಾ ಇದೆ ಅಂತ. ಸೊ ನಾವು ಇದರಲ್ಲಿ ನೋಡಿದಾಗ ನಮಗೆ 90ಇಂದ 100%ವರೆಗೂ ಕರೆಕ್ಟಾಗಿ ತೋರಿಸ್ತಾ ಇದೆ. ಸೊ ಇದರಿಂದ ನಾವು ಒಂದು ಹೇಳ್ಬೋದು, ಈಗ ಕೆಮರಾ ಯೂಸ್ ಮಾಡಿದರೆ ಅವ್ರಿಗೆ ತುಂಬ ಪ್ರೈವಸಿ ಇಶ್ಯೂಸ್ ಆಗ್ಬೋದು, ಎಲ್ಲಂದ್ರೆ ಅಲ್ಲೇ ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ಆದರೆ ಇದು ಯೂಸ್ ಮಾಡೋದ್ರಿಂದ ಅವ್ರು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಇದನ್ನೇ ಬೇಕಾದರೆ ನಾವು ಈಗ ಯಾರಾದರೂ ಮಾತು ಬರದೆ ಅವ್ರು ಇರ್ಬೋದು, ಇದನ್ನೇ ಬೇಕಾದರೆ ನಾವು ಸ್ವಲ್ಪ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ, ಬಟ್ ಅಲ್ಲಿ ಕೆಮರಾ ಅಲೋ ಮಾಡಲ್ಲ. ಈಗ ನೋಡಿ ನಮ್ಮ ಇಸ್ರೋ ಇದೆ, ಈ ಥರ ಎಲ್ಲ ಕೆಮರಾಸ್ ಎಲ್ಲ ಯೂಸ್ ಮಾಡಿ ಅದೆಲ್ಲ ಮಾಡೋದಕ್ಕಾಗಲ್ಲ. ಅಂಥ ಪ್ಲೇಸಲ್ಲಿ ಕೂಡ ಇದನ್ನು ಯೂಸ್ ಮಾಡಿದರೆ ಅವ್ರಿಗೆ ಎಲ್ಲರಿಗೂ ತುಂಬ ಇದು ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ಅಪ್ಗ್ರೇಡ್ ಮಾಡ್ಬೋದು ಅನ್ನೋದಾದ್ರೆ ಏನು ಚೇಂಜಸ್ ಮಾಡಬಹುದು ಅಂತ ಅನ್ಸುತ್ತೆ? ಮೇಡಮ್, ಆ್ಯಕ್ಚುಲಿ ಈ ಸೆನ್ಸರ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಜಸ್ಟ್ ಪ್ರೋಟೋಟೈಪಿಂಗ್ಗೋಸ್ಕರ ನಾವು ಮಾಡಿದ್ದು. ಇದನ್ನೇ ನಾವು ಕಸ್ಟಮ್ PCB ಬಿಲ್ಡಿಂಗ್ ಆ ಲೆವೆಲ್ಗೆ ಹೋದರೆ ಈ ಸೆನ್ಸರ್ಸ್ ಎಲ್ಲ ಅದನ್ನು ಒಂದೇ ಬೋರ್ಡ್ಗೆ ಅಟ್ಯಾಚ್ ಮಾಡಿಬಿಟ್ಟು ಒಂದು ಹೈ ಲೆವೆಲಲ್ಲಿ ಮಾಡಿದಾಗ ಇದಿಷ್ಟನ್ನು ಈ ಗ್ಲೌಸ್ ಒಳಗಡೆನೇ ನಾವು ಸೇರಿಸಬಹುದು. ಸೇರಿಸ್ಬಿಟ್ಟು ಇದನ್ನೆಲ್ಲ ವೈರ್ಲೆಸ್ ಡೇಟಾ ಟ್ರಾನ್ಸ್ಮಿಷನ್ ಇಲ್ಲೇ ಒಂದು ಆ ಥರ ಯೂನಿಟ್ ಇಟ್ಟರೆ ಇಲ್ಲಿಂದ ಈ ವೈರ್ಸು ಬರಲ್ಲ, ಈ ವೈರ್ಸ್ ಏನೂ ಕಾಣಲ್ಲ, ಅವ್ರಿಗೆ ಗ್ಲೌಸ್ ಹಾಕ್ಕೊಂಡಾಗೆ ಅನ್ಸೋದಿಲ್ಲ. ಅವರು ಹಾಕ್ಕೊಳ್ಳೋದಕ್ಕೂ ಸುಲಭವಾಗಿರುತ್ತೆ, ನಾವು ಡಿಟೆಕ್ಟ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಈಗ ಒಂದು ಸೆಂಟ್ರಲ್ ಸಿಸ್ಟಮ್ ಇರೋದ್ರಿಂದ ನರ್ಸ್ ಅವ್ರಿಗೆ ಬೇಗ ಗೊತ್ತಾಗುತ್ತೆ. ಇದು ಈ ಗ್ಲೌಸ್ ನ ಎರಡೂ ಕೈಗೆ ಯೂಸ್ ಮಾಡ್ಬೇಕಾಗತ್ತಾ ಅಥವಾ ಈ ಒಂದು ಗ್ಲೌಸ್ ಅಲ್ಲಿ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದಾ, ಹೇಗೆ? ನಾವು ಬೇಕಾದರೆ ಒಂದು ಗ್ಲೌಸಲ್ಲೂ ಮ್ಯಾನೇಜ್ ಮಾಡ್ಬೋದು, ನಮಗೆ ಹೆಂಗೆ ಇಷ್ಟ ಆದರೆ ಆ ಥರ ಮಾಡ್ಬೋದು. ಆ್ಯಕ್ಚುಲಿ ನಾವು 2 ಗ್ಲೌಸು ಇಂಡಿಪೆಂಡೆಂಟ್ ಮಾಡಿರೋದ್ರಿಂದ ಒಂದೊಂದು ಯೂಸ್ ಮಾಡಿದ್ರು ಸೇಮ್ ಬರುತ್ತೆ, 2 ಯೂಸ್ ಮಾಡಿದ್ರು ಸೇಮ್ ಇದೇ ಬರ್ತಾ ಇರುತ್ತೆ. ಈಗ ಏನೇ ಟೆಕ್ನಾಲಜಿ ಬಂದರೂ ಕೂಡ ಏನೋದಾದ್ರೂ ಹೊಸದಾಗಿ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಕಾಸ್ಟ್ ವೈಸ್ ಯೂಶಲಿ ಫೋಕಸ್ ಮಾಡ್ತಾರೆ. ಇದು ಹೈ ಕಾಸ್ಟಲ್ಲಿ ಇದೆಯಾ ಅಥವಾ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದೀರಾ, ಹೇಗೆ ಈ ಪ್ರಾಜೆಕ್ಟ್? ಈಗ ಮೇಡಮ್, ಸೇಮ್ ಅಕ್ಯುರಸಿ ಚೆನ್ನಾಗಿ ಬರಬೇಕಾದ್ರೆ ಹೈ ಕ್ವಾಲಿಟಿ ಕೆಮರಾ ಬೇಕಾಗುತ್ತೆ. ಈಗ ನೋಡ್ಬೋದು ಒಂದು ಹಾಸ್ಪಿಟ್ಲಲ್ಲಿ ನಾರ್ಮಲ್ ಈಗ ಕೆಮರಾಸ್ ಇರೋದು ಒಂದು 4,000 5,000 ಖರೀದಿ ಮಾಡಿರೋ ಅಂತ ಇರುತ್ತೆ. ಬಟ್ ಅದರಲ್ಲಿ ಇಮೇಜ್ ಕ್ವಾಲಿಟಿ ನೀವು ನೋಡ್ತಾ ಇರ್ತೀರಾ, ಆ ಕ್ವಾಲಿಟಿಯಲ್ಲಿ ಏನಾದರೂ ಇದೇ ಆ್ಯಕ್ಷನ್ ರಿಕಗ್ನಿಷನ್ ಮಾಡಿದರೆ ತುಂಬ ಕಮ್ಮಿ ಅಕ್ಯುರಸಿ ಬರುತ್ತೆ, ಅಂದರೆ ತುಂಬ ಕಮ್ಮಿ ಕರೆಕ್ಟಾಗಿ ಅದನ್ನು ಗುರುತಿಸೋದಾಗುತ್ತೆ. ಅದೇ ಈ ಥರ ಸಿಸ್ಟಮ್ಸ್ ಹಾಕಿದರೆ ನಮ್ಮದೆಲ್ಲ ಪ್ರಾಜೆಕ್ಟ್ ಎಲ್ಲ ಸೇರಿ 20,000ರಿಂದ 23,000ವರೆಗೂ ಖರ್ಚಾಗಿದೆ ಈಗ. ಯಾಕಂದರೆ ನಾವು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಮಗೆ ಕರೆಕ್ಟಾಗಿ ಎಲ್ಲಿ ಕಾಸು ಹಾಕಬೇಕು ಎಲ್ಲಿ ಏನು ಅಂತ ಏನೋ ಗೊತ್ತಿರಲ್ಲ. ಅದೇ ಕಂಪ್ಲೀಟಾಗಿ ಮಾಡಿದಾಗ ನಮ್ಗೆ ಇನ್ನೂ ತುಂಬ ಎಲ್ಲೆಲ್ಲಿ ಮಾಡಿದ್ರೆ ಕಮ್ಮಿ ಖರ್ಚಿಗೆ ಸಿಗುತ್ತೆ ಅಂತ ನೋಡ್ತಾ ಹೋಗ್ತದೆ 15,000ರಿಂದ 20,000ದಲ್ಲಿ ಇದೇ ಪ್ರಾಜೆಕ್ಟ್ ಮಾಡ್ಬೋದು ನಾವು. ಅದರಿಂದ ಈಗ ಒಂದು ಕಂಪ್ಯೂಟರ್ದು ಕೆಮರಾ ಎಲ್ಲ ಹಾಕಿದ್ದೀವಿ ಅಂದರೆ ಅದಕ್ಕೆ ಪ್ರಾಸೆಸಿಂಗ್ ಪವರ್ ಎಲ್ಲ ಬೇಕು, ಅದಕ್ಕೆ GPUs ಬೇಕಾಗುತ್ತೆ, ಸ್ಟೋರೇಜ್ ಬೇಕಾಗುತ್ತೆ. ಇವಾಗ ಆ ಕ್ಯಾಪಬಿಲಿಟೀಸಿಂದ ಒಂದು ಕಂಪ್ಯೂಟರ್ ಬೇಕಾಗುತ್ತೆ. ಆ ಕಂಪ್ಯೂಟರ್ನ ನಾವು ಖರೀದಿ ಮಾಡಬೇಕಂದ್ರೆ ಮಿನಿಮಮ್ 50-60 ಸಾವಿರ ಆದರೂ ಬೇಕಾಗುತ್ತೆ. ಬಟ್ ಈ ಪರಿಕರವನ್ನು ಉಪಯೋಗಿಸೋದ್ರಿಂದ ಒಂದು 30,000ದಲ್ಲೆಲ್ಲ ನೀಟಾಗಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ಪ್ರಾಜೆಕ್ಟ್ ಎಷ್ಟರ ಮಟ್ಟಿಗೆ ಅನಾರೋಗ್ಯ ಪೀಡಿತ ಪೇಷಂಟ್ಸ್ ಅಂತ ಏನಿರ್ತಾರೆ ಅವರಿಗೆ ಸಹಕಾರಿಯಾಗುತ್ತೆ. ಒಂದು ಹಾಸ್ಪಿಟಲ್ ಅಥವಾ ಒಂದು ಆಸ್ಪತ್ರೆ ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡ್ರೆ ಎಷ್ಟೋ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರು ಕಮ್ಯುನಿಕೇಷನನ್ನು ಮಾಡೋದಕ್ಕಾಗೋದಿಲ್ಲ. ಒಂದು ಗ್ಲೌಸನ್ನು ವೇರ್ ಮಾಡಿದ್ರೆ ಸಾಕು, ಡೆಫಿನೆಟ್ಲಿ
ಇಮ್ಮಿಡಿಯೇಟ್ ಆಗಿ ತುರ್ತಾಗಿ ನರ್ಸ್ ಅಥವಾ ಅಲ್ಲಿರುವಂಥ ಸ್ಟಾಫನ್ನು ಸಂಪರ್ಕಿಸಬಹುದು. ಸೊ ಇಂಥ ಪ್ರಾಜೆಕ್ಟನ್ನು ಆಸ್ಪತ್ರೆಗಳು ಅಳವಡಿಸಿಕೊಂಡಲ್ಲಿ ಖಂಡಿತವಾಗ್ಲೂ ಸಹಕಾರಿಯಾಗುತ್ತೆ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಸ್ಟೂಡೆಂಟ್ಸ್ ಇವತ್ತು 2024ರ ಪ್ರದರ್ಶನ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಹಲವಾರು ಪ್ರಾಜೆಕ್ಟ್ಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಜನಸಾಮಾನ್ಯರಿಗೆ ಖಂಡಿತವಾಗ್ಲೂ ಈ ತಂತ್ರಜ್ಞಾನ ಯಾವ ರೀತಿ ಬಳಕೆ ಆಗುತ್ತೆ ಅಂತ ವಿದ್ಯಾರ್ಥಿಗಳ ಮಾತಲ್ಲೇ ಕೇಳೋಣ. ಅಭಿವೃದ್ಧಿ ಅಂದರೆ ಇವತ್ತು ಕಟ್ಟಡಗಳ ನಿರ್ಮಾಣ ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಇದೆಲ್ಲದರ ಜೊತೆಗೆ ಜನಸಾಮಾನ್ಯರು ಅಂದಾಗ ವಿಶೇಷವಾಗಿ ಅವರು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ, ತನ್ನದು ಒಂದು ಸೂರಿರಲಿ ಅಂತ. ಆದರೆ ಇವತ್ತಿನ ನಮ್ಮ ಜೀವನ ಶೈಲಿಯ ಪರಿಣಾಮ ಅತಿ ಹೆಚ್ಚು ವೆಚ್ಚವನ್ನು ಮಾಡಿ ಮನೆ ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಹಳ ವಿಶೇಷವಾಗಿ ಅತಿ ಕಡಿಮೆ ವೆಚ್ಚದ ಬ್ರಿಕ್ಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕ ಅತಿ ಕಡಿಮೆ ವೆಚ್ಚದಲ್ಲಿ ಮನೆ ಹಾಗೂ ಕಟ್ಟಡದ ನಿರ್ಮಾಣ ಖಂಡಿತ ಸಾಧ್ಯ ಅಂತ ಹೇಳ್ತಿದ್ದಾರೆ. ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನು ಬಳಸಿ ಬ್ರಿಕ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಕಡಿಮೆ ವೆಚ್ಚದಲ್ಲಿ ಕಟ್ಟಡಗಳ ನಿರ್ಮಾಣ ಸಾಧ್ಯ ಅಂತ ಸಾಬೀತುಪಡಿಸ್ತಾ ಇದ್ದಾರೆ. ಅದು ಹೇಗೆ? ಈ ಪ್ರಾಜೆಕ್ಟ್ ಬಗ್ಗೆ ಒಂದು ಕುತೂಹಲ ಅಂತೂ ಖಂಡಿತವಾಗ್ಲೂ ಇದೆ. ಬನ್ನಿ ಕೇಳ್ತಾ ಹೋಗೋಣ. ಹಲೋ ಮೇಡಮ್, ನಮಸ್ತೆ. ನಾನು ಡಾಕ್ಟರ್ ನಾಗಶ್ರೀ ಅಂತ, ಅಸಿಸ್ಟೆಂಟ್ ಪ್ರೊಫೆಸರು, ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು. ಆ್ಯಕ್ಚುಲಿ ಎಲ್ಲರಿಗೂ ಒಂದು ಸ್ವಂತ ಮನೆ ಮಾಡಬೇಕಂತ ಕನಸಿದ್ದೇ ಇರುತ್ತೆ. ಸೊ ಈಗ ನಮ್ಮ ಭಾರತ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಅದು ಸಪೋರ್ಟ್ ಮಾಡ್ತಾನೆ ಇದೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ. ಸೊ ಇವಾಗ ಹೆಂಗಾಗೋಗಿದೆ ಅಂದರೆ ಮೆಟೀರಿಯಲ್ ಕಾಸ್ಟೂ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಏನಾದ್ರು ಒಂದು ಪರಿಹಾರ ಮಾಡಬೇಕು ಅಂತ ನಾವು ಇದು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಫಸ್ಟ್ ನಾವು ನಾವು ಏನಂತ ಅಂತಿದ್ದೀವಿ ಅಂತಂದರೆ, ನಾವು ಕಾಂಕ್ರೀಟ್ ಅಂತಂದರೆ ಏನಂತೀವಿ, ಸಿಮೆಂಟು, ಸ್ಯಾಂಡು, ಅಗ್ರಿಗೇಟು ಇದಿಷ್ಟು ಯೂಸ್ ಮಾಡ್ಕೊಂಡು ಮಾಡೋದೇ ಕಾಂಕ್ರೀಟು, ಮುಂಚೆಯಿಂದನೂ ಬಂದಿರೋ ಪದ್ಧತಿ. ಆದರೆ ಇದು ಏನಂತಂದರೆ ನಾವು ಯೂಸ್ ಮಾಡಿರೋದು ಸಿಮೆಂಟೇ ಇಲ್ದಲೆ 0% ಸಿಮೆಂಟ್ ಯೂಸ್ ಮಾಡಿ ಕಾಂಕ್ರೀಟ್ ಮಾಡ್ತಿದ್ವಿ. ಅದೇ ಇಲ್ಲಿ ವಿಶೇಷ, ಫಸ್ಟ್ ಥಿಂಗ್. ಸೆಕೆಂಡ್ ಏನಂತ ಅಂತಂದರೆ, ನಮಗೆ ಇಲ್ಲಿ ಅಗ್ರಿಗೇಟ್ ಅಂದರೆ ಮಾಮೂಲಿ ನಾವು ಜಲ್ಲಿಕಲ್ಲಿ ಯೂಸ್ ಮಾಡೋ ಬದಲು, ನಾವು ಪರಿಸರಕ್ಕೆ ಹಾನಿ ಮಾಡೋ ಬದಲು, ನಾವು ಇಲ್ಲಿ ಒಂದು ಮೆಟೀರಿಯಲ್ ಫ್ಲೈ ಆ್ಯಶ್ ಅಂತ, ಇಂಡಸ್ಟ್ರಿಯಲ್ ವೇಸ್ಟ್ ಇದು ಆ್ಯಕ್ಚುಲಿ ಅದು ನಮಗೆ ಐರನ್ ಇಂಡಸ್ಟ್ರಿಯಿಂದ ಬರುತ್ತೆ ಇದು ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ಬಂದು ಫ್ಲೈ ಆ್ಯಶ್ ಅಂತ, ಇದು ಇಂಡಸ್ಟ್ರಿಯಿಂದ ಬರುತ್ತೆ ಈ ಪ್ರಾಡಕ್ಟ್. ಇದರಿಂದ ನಾವು ಕಲ್ಲು ಥರ ನಾವು ಲ್ಯಾಬಲ್ಲೇ ಮಾಡಿ ಇದನ್ನು ನಾವು ಸಿಂಡರ್ ಅಂತ, ಇದು ಇನ್ನೊಂದು ಕಲ್ಲು, ಇದ್ರ ಜೊತೆಗೆ ನಾವು ಬ್ಲೆಂಡ್ ಮಾಡಿ ನಾವು ಅಗ್ರಿಗೇಟ್ಸ್ ಅಂತ ಯೂಸ್ ಮಾಡಿದ್ದೀವಿ. ಇನ್ಸ್ಟೆಡ್ ಆಫ್ ಜಲ್ಲಿಕಲ್ಲು ಅದು ನಮಗೆ ಆಲ್ಮೋಸ್ಟ್ ಲೋ ವೆಯ್ಟ್, ಇದು ಲೈಟ್ ವೆಯ್ಟು. ಸೊ ಇವಾಗ ನೀವು ಈ ಪ್ರಾಡಕ್ಟ್ ನಾವು ಕಾಂಕ್ರೀಟ್ ಬಂದಿರೋದು ನಮಗೆ. ಸೊ ಇದು ನಿಮಗೆ ನೀವು ಅಬ್ಸರ್ವ್ ಮಾಡ್ಬೋದು, ನಮಗೆ ಇದು ಆಲ್ಮೋಸ್ಟ್ ನಮಗೆ ನಮ್ಮ ಕನ್ವೆನ್ಷನಲ್ ಆರ್ಡಿನರಿ ಕಾಂಕ್ರೀಟ್ ಬರುತ್ತಲ್ಲ, ಸೇಮ್ ಕಾಂಕ್ರೀಟ್ ಅಷ್ಟು ಸ್ಟ್ರೆಂತ್ ಬರುತ್ತೆ. ಸೊ ವಿತ್ ಲೆಸ್ ಕಾಸ್ಟ್. ಅಂದರೆ ಇವಾಗ ಒಂದು ಚದರಕ್ಕೆ ಆಲ್ಮೋಸ್ಟ್ ಅಂದರೆ ಒಂದು ಚದರ ಅಂತಂದರೆ 10 by 10 ಸ್ಕ್ವೇರ್ ಫೀಟು, ಅದಕ್ಕೆ ಆಲ್ಮೋಸ್ಟ್ ಇವಾಗಿಂದ ಕಾಸ್ಟಲ್ಲಿ 1.8 to 2 lakhs ತನಕ ಆಗುತ್ತೆ. ಬಟ್ ಇಲ್ಲಿ 1.5 ಲಕ್ಷದೊಳಗೆ ಆರಾಮಾಗಿ ಮನೆ ಕಟ್ಕೋಬೋದು. ಮತ್ತು ಇದು ಡ್ಯೂರಬಿಲಿಟಿನೂ ತುಂಬ ಜಾಸ್ತಿ ಇದೆ. ಮತ್ತು ಯೂಶಲಿ ಏನಾಗುತ್ತೆ ಅಂದರೆ, ಯಾರೇ ಮನೆ ಕಟ್ಟೋ ಆಸೆ ಇದ್ದವರು, ಕಟ್ಟಡ ಕಟ್ಟೋ ಆಸೆ ಇದ್ದವರು ಲೈಫ್ ಏನು ಅಂತ ಕೇಳ್ತಾರೆ. ಅದಕ್ಕೆ ನೀವು ಸಾಲಿಡ್ ಆನ್ಸರ್ ಕೊಡ್ಬೋದಾ? ಎಸ್, ಖಂಡಿತ ಸಾಧ್ಯ ಅಂತ. ಎಸ್, ಖಂಡಿತ ಸಾಧ್ಯ. ಇದಕ್ಕೆ ನಾವು ಟೆಸ್ಟೂ ಮಾಡಿದ್ದೀವಿ, ಡ್ಯೂರಬಿಲಿಟಿ ಟೆಸ್ಟ್ ಅಂತಲೂ ಮಾಡಿದ್ದೀವಿ. ಇದಕ್ಕೆ ಏನಂತ ಅಂದರೆ, ಲೈಫು ನಿಮಗೆ ಕಾಂಕ್ರೀಟ್, ಮಾಮೂಲಿ ನೀವು ಕಾಂಕ್ರೀಟ್ ಏನು ಮಾಡ್ತೀರಾ ಅದಕ್ಕೆ ಜಾಸ್ತಿ ಶ್ರಿಂಕೇಜ್ ಇರುತ್ತೆ. ಯಾಕೆ ಅಂದರೆ ನೀವು ಸಿಮೆಂಟ್ ಯೂಸ್ ಮಾಡ್ತಿರ್ತೀರ, ಇಲ್ಲಿ ನಾವು ಸಿಮೆಂಟ್ ಯೂಸ್ ಮಾಡ್ತಾ ಇಲ್ಲ, 0% ಸಿಮೆಂಟು. ಹಾಗಾಗಿ ನಿಮಗೆ ಶ್ರಿಂಕೇಜು ಕಮ್ಮಿ ಇರುತ್ತೆ, ಕ್ರ್ಯಾಕ್ಸು ಕಮ್ಮಿ ಇರುತ್ತೆ. ಕ್ರ್ಯಾಕ್ಸ್ ಯಾವಾಗ ಕಮ್ಮಿ ಇರುತ್ತೋ ಏಜ್ ಆಫ್ ದ ಬಿಲ್ಡಿಂಗು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 1.5 ಪಟ್ಟು ಜಾಸ್ತಿ ಇರುತ್ತೆ ಇದು ಏಜ್ ಆಫ್ ದ ಬಿಲ್ಡಿಂಗ್ ಇದರಲ್ಲಿ ಕಟ್ಟಿರೋ ಅಂಥದ್ದು. ಇವತ್ತು ಕಟ್ಟಡಗಳ ನಿರ್ಮಾಣವೇ ಜಾಸ್ತಿ ಆಗಿರೋದ್ರಿಂದಾಗಿ, ಅಭಿವೃದ್ಧಿ ಅಂದರೆ ಕಟ್ಟಡಗಳ ನಿರ್ಮಾಣನೇ ಅಂತ ಆಗಿರೋದ್ರಿಂದಾಗಿ ಪ್ರಕೃತಿಗದು ಅಷ್ಟು ಪೂರಕವಾಗಿಲ್ಲ ಅನ್ನೋ ಮಾತಿದೆ. ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗಿದೆ. ಇಕೋ ಫ್ರೆಂಡ್ಲಿ ಅನ್ಬೋದಾ ಇದನ್ನ? ಎಸ್. ಏಕೆ ಅಂತಂದರೆ, ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ 1 ಟನ್ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಸೇಮ್ 1 ಟನ್ ಕಾರ್ಬನ್ ಡೈಆಕ್ಸೈಡ್ ನಮಗೆ ಅಟ್ಮಾಸ್ಫಿಯರಿಗೆ ಅದು ಎಮಿಷನ್ ಆಗ್ತಾ ಇದೆ. ಬಟ್ ಇಲ್ಲಿ ನಾವು ಸಿಮೆಂಟೇ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಎಕೋ ಫ್ರೆಂಡ್ಲಿ ಮೆಟೀರಿಯಲು, ಸಸ್ಟೈನಬಲ್. ಸೊ ಅದರಿಂದ ಇದು ಪರಿಸರ ಸ್ನೇಹಿ ಮೆಟೀರಿಯಲ್ ಅಂತಾನೆ ನಾವು ಕರಿಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಪಥದಲ್ಲಿ ಭಾರತ ಸಾಗ್ತಾ ಇದೆ, ಯುವ ಸಮೂಹ ಅತಿ ಹೆಚ್ಚು ಇದೆ. ಇಲ್ಲಿ
ಬೆಳೆಯುತ್ತಿರುವ ರಾಷ್ಟ್ರ ಅನ್ನೋಕ್ಕಿಂತ ಹೆಚ್ಚಾಗಿ ಬೆಳಿಬೇಕಾದಂಥ ಈ ರಾಷ್ಟ್ರದಲ್ಲಿ ಹೊಸ ಹೊಸ ಪ್ರಯೋಗಗಳು ಖಂಡಿತ ಆಗಬೇಕು, ಅದು ಪ್ರಕೃತಿಗೆ ಪೂರಕವಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಈ ಸ್ಟೂಡೆಂಟ್ಸ್ ಖಂಡಿತವಾಗ್ಲೂ ಸಾಬೀತುಪಡಿಸಿದ್ದಾರೆ. ನೋಡಿ, ಎಕೋ ಫ್ರೆಂಡ್ಲಿ ಮೆಟೀರಿಯಲ್ನ ಬೆಳೆಸಿ ಮನೆಗಳನ್ನು ಹಾಗೂ ಕಟ್ಟಡಗಳನ್ನು ನಿರ್ಮಾಣ ಮಾಡುವಲ್ಲಿ ಖಂಡಿತ ಸಾಧ್ಯ ಅನ್ನುವಂಥ ಈ ಪ್ರಾಜೆಕ್ಟ್ ಯಶಸ್ವಿಯಾಗಲಿ ಅಂತ ನಾವು ಕೂಡ ಹಾರೈಸೋಣ. ಅಬ್ಬಬ್ಬ, ವಿದ್ಯಾರ್ಥಿಗಳು ಒಂದು ಶಕ್ತಿ ಅಂತ ಯಾಕೆ ಹೇಳ್ತಾರೆ ಅಂತ ಇವತ್ತಿನ ಈ ಪ್ರಾಜೆಕ್ಟ್ಗಳನ್ನು ನೋಡಿದಾಗ ಖಂಡಿತ ಅರ್ಥ ಆಗುತ್ತೆ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟೂಡೆಂಟ್ಸ್ ಹಲವಾರು ಪ್ರಾಜೆಕ್ಟ್ಗಳನ್ನು ಇವತ್ತು ಪ್ರದರ್ಶನಗೊಳಿಸಿದ್ದಾರೆ. ಈ ಮೂಲಕ ಆರೋಗ್ಯ ಸೇವೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರಬಹುದು, ಅಭಿವೃದ್ಧಿಗೆ ಪೂರಕವಾಗುವಂಥ ಹಲವಾರು ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಭಾರತ ಅಂದಾಗ ಯುವ ಶಕ್ತಿ, ಭಾರತ ಅಂದಾಗ ವಿದ್ಯಾರ್ಥಿ ಸಮೂಹ, ಇಂಥ ಪ್ರಾಜೆಕ್ಟ್ಗಳು ಖಂಡಿತವಾಗ್ಲೂ ಸಮಾಜಕ್ಕೆ ಬರಬೇಕು, ಪ್ರತಿಯೊಂದು ಕೆಲಸದಲ್ಲಿ ಕಾರ್ಯೋನ್ಮುಖವಾಗಬೇಕು ಅನ್ನೋದು ನಮ್ಮ ಸದಾಶಯವಾಗಿದೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.